ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಬಾಕಿ ಇರುವಂತ ಹಣ ಯಾವಾಗ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡೋಣ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಇವತ್ತಿನ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ಬಿಡ್ತೀನಿ. ಸೊ ಗೃಹಲಕ್ಷ್ಮಿ ಹಣ ಆಲ್ರೆಡಿ ಕೆಲವೊಂದಷ್ಟು ಭಾಗಗಳಲ್ಲಿ ರಿಲೀಸ್ ಆಗಿದೆ, ಕೆಲವೊಂದಷ್ಟು ಭಾಗಗಳಲ್ಲಿ ರಿಲೀಸ್ ಆಗಿಲ್ಲ ಅನ್ನೋದ್ರ ಬಗ್ಗೆನೂ ಕೆಲವೊಂದಷ್ಟು ಮಾಹಿತಿ ಇದೆ. 23ನೇ ಕಂತಿನ ಹಣದ ಬಗ್ಗೆ ನಾವು ಇವಾಗ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾ ಇರುವಂತದ್ದು. ಬಿಕಾಸ್ 22ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಜಮಾ ಆಗಿದೆ. ಅದ್ರ ಬಗ್ಗೆ ಯಾರಿಗೂ ಡೌಟು ಇಲ್ಲ ಅಂಡ್ ಅದ್ರ ಬಗ್ಗೆ ಯಾರಿಗೂ ಪೆಂಡಿಂಗ್ ಇದೆ ಅಂತ ಕೂಡ ಅನ್ಸೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ನಾವು ವೈಯಕ್ತಿಕವಾಗಿ ನೋಡಿದ್ರೆ, ಯಾಕಂದ್ರೆ ನಾವು ಜನಸಾಮಾನ್ಯರು ನೋಡಿದಾಗ ನಮಗೆ 22ನೇ ಕಂತಿನ ಹಣ ಸಮೇತ ತುಂಬಾ ಜನ ಮಹಿಳೆಯರಿಗೆ ಇದುವರೆಗೂ ಜಮಾನೆ ಆಗ್ಲಿಲ್ಲ ಅನ್ನೋದು ಕೆಲವೊಂದಷ್ಟು ಭಾಗಗಳಲ್ಲಿ ತೊಂದರೆ ಆಗಿದೆ. ಅದು 22ನೇ ಕಂತಿನ ಹಣ. ಇದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳಿದಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಕ್ಲಾರಿಟಿನೂ ಕೊಡ್ಲಿಲ್ಲ. ನಾವು ಕೊಟ್ಬಿಟ್ಟಿದೀವಿ, ನಾವು ಅಷ್ಟು ಕೋಟಿ ರಿಲೀಸ್ ಮಾಡಿದೀವಿ, ಇಷ್ಟು ಕೋಟಿ ರಿಲೀಸ್ ಮಾಡಿದೀವಿ, ನಾವು ಕೊಟ್ಬಿಟ್ಟಿದೀವಿ ಅಂತಾನೆ ವಾದ ಮಾಡ್ತಾ ಇದ್ದಾರೆ. ಆದ್ರೆ ಪರ್ಸನಲಿ ಅಥವಾ ಇಂಡಿವಿಜುವಲ್ ಆಗಿ ನಾವು ಚೆಕ್ನ ಮಾಡೋದಾದ್ರೆ ಇನ್ನೂ ಕೆಲವೊಂದಷ್ಟು ಜನಗಳಿಗೆ ಹಣ ಬರಲಿಲ್ಲ. ಸೊ ಹಣ ಬರದೇ ಇಲ್ದಿರೋರು ದಯವಿಟ್ಟು ತಾಲೂಕು ಕಚೇರಿಗೆ ಒಂದು ಸರಿ ವಿಸಿಟ್ ಮಾಡಿ ಅಂತ ಕೂಡ ನಾನು ಮತ್ತೊಮ್ಮೆ ರಿಮೈಂಡರ್ ಹಾಕ್ತಾ ಇದ್ದೀನಿ ನಿಮಗೆ. ಬಿಕಾಸ್ ನಿಮಗೆ ಏನಾದರೂ ತೊಂದರೆ ಆಗಿದ್ದು, ನಿಮ್ಮ ರೇಷನ್ ಕಾರ್ಡು ಏನಾದರೂ ಕ್ಯಾನ್ಸಲೇಷನ್ ಆಗಿದ್ರೆ, ಯಾಕಂದ್ರೆ ಕ್ಯಾನ್ಸಲೇಷನ್ ಮಾಡ್ತಾ ಇದಾರಲ್ಲ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಇದ್ದು ಕ್ಯಾನ್ಸಲೇಷನ್ ಆಗಿದ್ರೆ ನಿಮ್ಗೆ 22ನೇ ಕಂತಿನ ಹಣ ಜಮಾ ಆಗಿರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಒಂದ್ಸತಿ ತಾಲೂಕು ಕಚೇರಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಬನ್ನಿ ಏನಾಗಿದೆ ಅಂತ ಹೇಳಿ, ನಿಮ್ಗೆಲ್ಲ ಕರೆಕ್ಟ್ ಆಗಿ ಮಾಹಿತಿ ಕೂಡ ಗೊತ್ತಾಗ್ಬಿಡುತ್ತೆ. ಅಂಡ್ ಇವಾಗ 23ನೇ ಕಂತಿನ ಹಣ ಈ ದಿನಾಂಕ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ವರದಿಗಳ ಪ್ರಕಾರ ಬರ್ತಾ ಇರುವಂತದ್ದು. 5,000 ಕೋಟಿನ ಅಮೌಂಟ್ ರಿಲೀಸ್ ಮಾಡಿದಾರಂತೆ. ಏನಕ್ಕೆ? 23ನೇ ಕಂತಿನ ಹಣಕ್ಕೆ ಕೊಡೋದಿಕ್ಕೆ ಟ್ರೆಜರಿಂದ, ಸರಿನಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ 5,000 ಕೋಟಿನ ರಿಲೀಸ್ ಮಾಡಿದಾರಂತೆ. 1,23,00,000 ಮಹಿಳೆಯರಿದಾರಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು. ಸೊ ಇಷ್ಟು ಜನಕ್ಕೆ ಅದರಲ್ಲಿ 2,500 ಕೋಟಿನ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಹಂತಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಂದ್ರೆ ಡಿಬಿಟಿ ಮುಖಾಂತರ ಹಣ ಬರೋದಕ್ಕೆ ರೆಡಿ ಮಾಡಿ ಇಟ್ಟಿದೀವಿ ಅಂತ ಹೇಳಿದ್ದಾರೆ. 23ನೇ ಕಂತಿನ ಹಣ ಇದು. ಸೊ ಹಾಫ್ ಮಾತ್ರ ಹಾಕ್ಬಿಟ್ಟು ಈಗ ಡಿಬಿಟಿಗೆ ಪುಷ್ ಮಾಡುವಂತ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಈ ಡಿಬಿಟಿ ಮುಖಾಂತರ ನಮ್ಮ ಖಾತೆಗಳಿಗೆ ಜಮಾ ಯಾವತ್ತಾಗುತ್ತೆ ಅಂತ ಅಂದ್ರೆ 28ನೇ ತಾರೀಕು ಅಂತ ಕೂಡ ತಿಳಿಸಿದ್ದಾರೆ. ಇದು ನೋಡಿ, ಅಮೌಂಟ್ 5,000 ಕೋಟಿ ರಿಲೀಸ್ ಮಾಡಿದ್ದಾರೆ. ಅದ್ರಲ್ಲಿ 2,500 ಕೋಟಿ ಮಾತ್ರನೇ ಇವಾಗ ಡಿಸ್ಟ್ರಿಬ್ಯೂಷನ್ಗೆ ರೆಡಿ ಮಾಡಿದ್ದಾರೆ ಅಂತ ಅಂದ್ರೆ ಇನ್ನ ನೆಕ್ಸ್ಟ್ ಭಾಗದಲ್ಲಿ ಇನ್ನ ಅರ್ಧ ಜನಕ್ಕೆ ಆ ಹಣನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ಇಷ್ಟೊಂದು ಫಂಡ್ನ ಯಾರೇ ಆಗಿರ್ಬೋದು, ಸರ್ಕಾರದಲ್ಲಿ ಅಥವಾ ಒಂದು RBI ರೂಲ್ಸ್ ಅಂತ ಬಂದಾಗ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇಷ್ಟು ಲಕ್ಷ, ಇಷ್ಟು ಕೋಟಿ, ಇವಾಗ ಹೆಂಗೆ ನಮಗೆ ದಿನಕ್ಕೆ 40,000 ಅಷ್ಟೇ ವಿತ್ಡ್ರಾ ಮಾಡ್ಬೋದು, ಒಂದು ಟ್ರಾನ್ಸಾಕ್ಷನ್ಸ್ಗಳು 1 ಲಕ್ಷ UPI ಮಾಡ್ಬೋದು, ಈ ರೀತಿ ಎಲ್ಲರಿಗೂ ರೂಲ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಇದು ಹಾಫ್ ಅಂಡ್ ಹಾಫ್ ಅಲ್ಲಿ ಮಾಡ್ಕೊಂಡು ಇವರು ಡಿಸ್ಟ್ರಿಬ್ಯೂಷನ್ ನ ರೆಡಿ ಮಾಡ್ಕೊಂಡಿರುವಂತದ್ದು. ಸೊ 28ನೇ ತಾರೀಕು ಎಲ್ಲಾ ಮಹಿಳೆಯರ ಖಾತೆಗಳಿಗೆ ಅಂತ ಹೇಳಕ್ಕಾಗಲ್ಲ, ಅರ್ಧ ಜನ ಮಹಿಳೆಯರ ಖಾತೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇದೆ. ಇನ್ನ ನೆಕ್ಸ್ಟ್ ಹಾಫ್ ನಿಮಗೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ತಗೋತಾರೆ, ಗ್ಯಾಪ್ ತಗೊಂಡು ಆ ಹಣನ ನಿಮ್ಮ ಖಾತೆಗಳಿಗೆ ಹಾಕ್ತಾರೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಅಷ್ಟು ಕೋಟಿ ವ್ಯವಹಾರಗಳನ್ನ ಯಾರು ಮಾಡೋದಕ್ಕಾಗಲ್ಲ. ಅಂಡ್ ಅದಕ್ಕೆ ಅಥಾರಿಟಿ ಕೂಡ RBI ಅವರು ಕೊಡೋದಿಲ್ಲ. ಇವರು ಹಾಫ್ ಅಂಡ್ ಹಾಫ್ ಸ್ಪ್ಲಿಟ್ ಮಾಡ್ಕೊಂಡು ಕೊಡ್ತಾರೆ. ನಿಮ್ಗೆ ಗೊತ್ತು ಗೃಹಲಕ್ಷ್ಮಿ ಹೆಂಗೆ ಅಂದ್ರೆ, ಒಂದ್ಸತಿ ಹಣ ರಿಲೀಸ್ ಮಾಡಿದ್ರೆ ಅದನ್ನ ಒಂದು ತಿಂಗಳಲ್ಲಿ ಅದನ್ನ 4ರಿಂದ 3 ಭಾಗಗಳಾಗಿ ಮಾಡಿಕೊಂಡು ಎಲ್ಲಾ ಜಿಲ್ಲೆಗಳಿಗೂ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡುವಂತದ್ದೇ ಪ್ರೊಸೆಸ್. ಸೊ ಹಾಗಾಗಿ 28ನೇ ತಾರೀಕು ಕೆಲವೊಂದಷ್ಟು ಭಾಗಗಳಿಗೆ ಈಗ ಹಣ ರಿಲೀಸ್ ಆಗ್ತಾ ಇದೆ. ಬಟ್ ಯಾವ ಪರ್ಟಿಕ್ಯುಲರ್ ಆಗಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಇಫ್ ಇನ್ ಕೇಸ್ ಅದನ್ನ ಮೆನ್ಷನ್ ಮಾಡಿದ್ರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಮೊದಲನೇ ಭಾಗದಲ್ಲಿ ಯಾವ ಜಿಲ್ಲೆಗಳಿಗೆ ಫಸ್ಟ್ ಕಂತು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ 23ನೇ ಕಂತಿನ ಹಣ 28ನೇ ತಾರೀಕು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಕ್ಲಾರಿಟಿ ಅಂತೂ ಸಿಕ್ಕಿದೆ. ಇನ್ನೊಂದ್ 2 ದಿನ ಕಾಯಿರಿ, ಬಂದ್ಬಿಡುತ್ತೆ. 28 ಅಂತಾರೆ, ನಿಮ್ಗೆ ರಾತ್ರಿ ಆದ್ರೂ ಬರ್ಬೋದು, ಬೆಳಗ್ಗೆ ಆದ್ರೂ ಬರ್ಬೋದು, ಅಥವಾ 29ನೇ ತಾರೀಕಾದ್ರೂ ಬರಬಹುದು. ಬಟ್ 28 ಅಂತೂ ಗ್ಯಾರಂಟಿ ಫಿಕ್ಸ್ ಅಂತ ಹೇಳಿದ್ದಾರೆ. ಸೊ ಬಂದ್ಮೇಲೆ ಯಾವ ಜಿಲ್ಲೆ ಅವ್ರಿಗೆ ಬಂತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ನೀವೇನಾದ್ರೂ ವಿಡಿಯೋನ 28ನೇ ತಾರೀಕು ನೋಡ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದ್ರೂ ಹಣ ಬಂದಿದ್ಯಾ ಏನು ಅಂತ ಹೇಳ್ಬಿಟ್ಟು. ಸೊ ಏನ್ ಅಪ್ಡೇಟ್ಸ್ ಇದ್ರು ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.